ಸಾನ್ವಿ ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ ಸುಪ್ರಭಾ ಸತೀಶ್. 2021-2022ನೇ ಸಾಲಿನಲ್ಲಿ ಎಸ್ಎಫ್ಸಿ ಹಾಗೂ ಹುಣಸೂರು ನಗರಸಭಾ ನಿಧಿಯಿಂದ ಹೊಲಿಗೆ ತರಬೇತಿ ಪಡೆದಿರುವ ಮಹಿಳೆಯರಿಗೆ ಹೊಲಿಗೆ ಯಂತ್ರ ಖರೀದಿಸಲು ಸಹಾಯಧನ ವಿತರಣೆ ಮಾಡಲಾಯಿತು. ಹುಣಸೂರು ಅಂಬೇಡ್ಕರ್ ಭವನದಲ್ಲಿ ನಡೆದ ಕಾರ್ಯಕ್ರಮವನ್ನು ಶಾಸಕ ಜಿಡಿ ಹರೀಸ್ಗೌಡ, ಸಂಸದ ಯದುವೀರ್ ಒಡೆಯರ್, ಉಪವಿಭಾಗ ಅಧಿಕಾರಿ ಹ್ಯಾರಿಸ್, ತಹಸೀಲ್ದಾರ್ ಮಂಜುನಾಥ್ ಅವರು ಉದ್ಘಾಟನೆ ಮಾಡಿದರು. ಈ ವೇಳೆ ಜೆಡಿಎಸ್ ತಾಲೂಕು ಅಧ್ಯಕ್ಷ ದೇವರಾಜ ಒಡೆಯರ್, ನಗರಸಭೆ ಸದಸ್ಯ ಗಣೇಶ ಕುಮಾರಸ್ವಾಮಿ, ನಗರಸಭೆ ಆಯುಕ್ತರಾದ ಮಾನಸ ಅವರು ಸೇರಿದಂತೆ ನಗರಸಭೆ ಸದಸ್ಯರು, ಅಧಿಕಾರಿಗಳು ಹಾಜರಿದ್ದರು. ಇದರಲ್ಲಿ ಹೇಗೆ ರಿಸರ್ವೇಷನ್ ಪ್ರಕಾರ ಮಾಡಬೇಕಾಗಿತ್ತು ಅದೇ ರಿಸರ್ವೇಷನ್ ಪಾಯಿಂಟ್ಸ್ ಪ್ರಕಾರ ಎಲ್ಲ ಪ್ರತಿಯೊಂದು ವಾರ್ಡ್ ವೈಸ್ ಲಿಸ್ಟ್ ಮಾಡಿಕೊಂಡು ಮಾಡ್ತಾ ಇದ್ದಾರೆ. ಸೊ ಈ ಲಿಸ್ಟಲ್ಲಿ ಇವತ್ತು ಕ್ರಮ ಸಂಖ್ಯೆ ಜೊತೆಗೆ ವಾರ್ಡ್ನ ಸಂಖ್ಯೆನೂ ಇದೆ. ಯಾವ ವಾರ್ಡಲ್ಲಿ ಎಷ್ಟು ಜನರಿಗೆ ಯಾವ ಕ್ಯಾಟಗರಿ ಅವರಿಗೆ ಬೆನಿಫಿಷರೀಸ್ ಇದೆ ಅಂತ ಎಲ್ಲ ಮಾಹಿತಿ ಕೊಡ್ತಾ ಇದ್ದಾರೆ. ಬಟ್ ಈ ಪ್ರೋಗ್ರಾಮ್ದು ಮೇನ್ ಉದ್ದೇಶ ಏನಿದೆ ಅಂದರೆ ಒಂದು ವುಮೆನ್ ಎಂಪವರ್ಮೆಂಟ್ ಮಾಡೋಕ್ಕೆ. ಬಿಕಾಸ್ ಇದು ಒಂದು ಸ್ಕಿಲ್, ಒಂದು ಜಾಬ್ ಕೊಡೋ ಅಂಥದ್ದು. 30,040 ಇದೆಯಾ ಗೊತ್ತಿಲ್ಲ ನನಗೆ. 40,000 ಇದೆಯಾ? ನಿಮ್ಮ ಶಕ್ತಿ ಅನುಸಾರ ನೀವು ತೆರಿಗೆಯನ್ನು ಮಾಡ್ತೀರಿ. 6,000 ರೂಪಾಯಿ ಬಳಸ್ಕೊಂಡು ನಿಮ್ಮ ಕೌಶಲ್ಯತೆ ಮೇಲೆ ನೀವು ಎಷ್ಟು ಚೆನ್ನಾಗಿ ಇವತ್ತು ಈಸ್ಕೊಂಡು ಹೋಗ್ಬಿಟ್ಟು ನಾಳೆ ತಗೊಂಡು ಹೋಗಿಟ್ರೆ ಇನ್ನೊಂದು ವರ್ಷವಾದರೂ ಅಲ್ಲೇ ಇರ್ತದೆ, ತುಕ್ಕಿಡಿತದೆ, ಏನು ಉಪಯೋಗಕ್ಕೆ ಬರಲ್ಲ. ನಗರಸಭೆ ದುಡ್ಡು ವೇಸ್ಟು, ನೀವು ಕಲ್ತಿರೋದು ವೇಸ್ಟು, ನೀವು ಈಸ್ಕೊಂಡು ಹೋಗಿದ್ದು ವೇಸ್ಟು, ನಾವು ಈ ಕಾರ್ಯಕ್ರಮ ಮಾಡಿದ್ದು ವೇಸ್ಟು, ಎಲ್ಲ ವೇಸ್ಟ್ ಆಗ್ಬಿಡುತ್ತೆ. ನೀವೇನ್ ಮಾಡ್ಬೇಕು? ಇದೆಲ್ಲ ವೇಸ್ಟ್ ಆಗಬಾರ್ದು ಅಂದ್ರೆ ನೀವೆಲ್ಲ ಮಿಷಿನ್ ತಗೊಂಡು ಮನೇಲಿ ಹಾಕೊಂಡು ಫಸ್ಟು ನಿಮ್ಮ ಬಟ್ಟೆ, ನಿಮ್ಮ ಮಕ್ಕಳ ಬಟ್ಟೆ, ಫಸ್ಟು ನಿಮ್ಮ ಮನೆ, ನಿಮ್ಗೆ ಒಲೆ ಗೊತ್ತು ತಾನೆ, ಫಸ್ಟು ನಿಮ್ಮದು, ನಿಮ್ಮ ಮಕ್ಕಳದು, ನಿಮ್ಮ ಮನೆಯವರು. ಇಷ್ಟು ಹೊತ್ಕೊಂಡ್ರೆ ಉಳಿತಾಯ ಆಯಿತು ಮೊದಲು. ಆಮೇಲೆ ಹೊರಗಡೆ ನೋಡಿದ್ರೆ ಆದಾಯ. ಫಸ್ಟು ಉಳಿತಾಯ, ಆಮೇಲೆ ಆದಾಯ. ಮಹಿಳೆಯರು ಅದನ್ನ ಲೆಕ್ಕಾಚಾರದಲ್ಲಿ ಪಕ್ಕ ಇದ್ದೀರಿ, ನಮಗೆ ಗೊತ್ತಿಲ್ಲ. ತರಬೇತಿ ಮಾಡಿದರೆ ಮತ್ತೆ ನಿಮಗೆ ಸಂಬಂಧಪಟ್ಟಿರೋ ಯಂತ್ರನೂ ಕೂಡ ನಿಮಗೆ ಕೊಡೋದಕ್ಕೆ, ತಗೊಳ್ಳಿಕ್ಕೆ ಒಂದು ಸಹಾಯ ಕೂಡ ಮಾಡಿದ್ದಾರೆ. ಇದರ ಮೂಲಕ ನಿಮ್ಮೆಲ್ಲರಿಗೂ ಒಂದು ಬಹಳ ಅನುಕೂಲ ಆಗಿ ಅಂತ ನಮ್ಮಲ್ಲಿ ವಿಶ್ವಾಸ ಇದೆ. ಇದೆಲ್ಲ ಒಳ್ಳೆ ಉಪಯೋಗಿಸ್ಕೊಂಡು ಒಳ್ಳೆ ರೀತಿ ತಮ್ಮ ವೃತ್ತಿ ಜೀವನ ಕೂಡ ನೀವು ಮುಂದುವರಿಬೇಕು, ಮತ್ತು ನಿಮ್ಮ ಜೀವನಕ್ಕೆ ಬಹಳ ಸಹಾಯ ಆಗಲಿ ಅಂತ ಆಶಿಸುತ್ತಾ, ಇದು ಬಹಳ ಹೆಚ್ಚಿಗೆ ಮಾತಾಡುವಂಥದ್ದು ಸಂದರ್ಭ ಅಲ್ಲ. ಆದರೂ ಸಹ ನಾವು ಎಲ್ಲರಿಗೂ ಬರೀ ನನ್ನ ಕೃತಜ್ಞತೆಗಳನ್ನು ಹೇಳಿ, ಮುಂದೇನೂ ಕೂಡ 2 ಕಾರ್ಯಕ್ರಮ ಇದೆ. ಹಿಂದೇನೂ ಕೂಡ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಸಂದರ್ಭದಲ್ಲಿ ಬೇಕಾದಷ್ಟು ಕಾರ್ಯಕ್ರಮಗಳು ಮುಗಿಸಿದ್ವಿ. ಅಂತಾರಾಷ್ಟ್ರೀಯ ಸಂಗೀತ ದಿನಾಚರಣೆಯನ್ನು ಕೂಡ, ಸೊ ಅದರದ್ದು ಬೇರೆ ಬೇರೆ ಕಾರ್ಯಕ್ರಮಗಳು ಮುಗಿಸಿದ್ದೀವಿ. ಎಲ್ಲ ಮೈಸೂರಿಗೆ ಬಹಳ ಒಂದು ದೊಡ್ಡ ಪಾರಂಪರೆ ಯೋಗ, ನಮ್ಮ ಸಂಗೀತ, ಅದು ಹುಣಸೂರಿಗೂ ಸೀಮಿತ ಅಲ್ಲ, ಹುಣಸೂರಿಗೂ ಇದೆ. ಯಾಕಂದರೆ ಹುಣಸೂರು ಕೂಡ ಮೈಸೂರು ಸಂಸ್ಥಾನಕ್ಕೆ ಸೇರಿರುವಂಥದ್ದು. ಹುಣಸೂರು ಅಂದರೆ ಮೈಸೂರು, ಮೈಸೂರು ಅಂದರೆ ಹುಣಸೂರು ಕೂಡ. ಸೊ ಈ ಸಂದರ್ಭದಲ್ಲಿ ಎಲ್ಲರಿಗೂ ಶುಭಾಶಯಗಳನ್ನು ಹೇಳ್ತಾ, ಈ ಒಂದು ಒಳ್ಳೆ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಭಾಗವಹಿಸುವಂಥದ್ದು ಅತ್ಯಂತ ಸಂತೋಷದ ವಿಷಯ. ಅದರ ಮೂಲಕ ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ಅಂತ ಆಶಿಸುತ್ತಾ, ಚಾಮುಂಡೇಶ್ವರಿ, ಕಾವೇರಿ ಅಮ್ಮನವರು ನಿಮ್ಮೆಲ್ಲರಿಗೂ ಒಳ್ಳೆ ಆರೋಗ್ಯ, ಅಭಿವೃದ್ಧಿ ದಯಪಾಲಿಸಲಿ ಎಂದು ಪ್ರಾರ್ಥನೆ ಮಾಡ್ತಾ ಜೈ ಹಿಂದ್, ಜೈ ಕನ್ನಡ. ಮೈಸೂರಿನಲ್ಲಿ ಹುಣಸೂರಿನ ಸ್ಥಾನ ಯಾವ ಥರ ಇದೆ ಇದ್ರ ಬಗ್ಗೆ ತಿಳಿಸಿಕೊಟ್ಟಂತ ಮಾನ್ಯ ಸೈಡ್